ಭಾರತದಲ್ಲಿಯೇ ಅತಿ ಕಿರಿಯ ವಯಸ್ಸಿನಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನ ಸಂಸ್ಕೃತ, ಕನ್ನಡ, ಹಿಂದಿ, ಇಂಗ್ಲಿಷ್ ಹೀಗೆ 4 ಭಾಷೆಗಳಲ್ಲಿ 18 ಬಾರಿ ಬರೆದ ಹೆಬ್ರಿಯ ಬಾಲಕ ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋಧ್ಯಾಯಃ. ಶ್ರೀ ಭಗವಾನುವಾಚ ಊರ್ಧ್ವಮೂಲಮತಃ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಚಾರ ಗ್ರಾಮದ ನಿವಾಸಿಗಳಾದ ರಾಘವೇಂದ್ರ ಮತ್ತು ಸಂಗೀತಾ ದಂಪತಿಗಳ ಪುತ್ರನಾದ ಅದ್ವೈತ್ 5ನೇ ತರಗತಿಯಲ್ಲಿ ಓದುತ್ತಿರುವ 10 ವರ್ಷದ ಬಾಲಕ. ಬಂಧೇನಿ ಮನುಷ್ಯ ಲೋಕೆ ನರೋಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದರ್ಣತ ಸಂಪ್ರತಿಷ್ಠಾ. ನನ್ನ ಮಗ ಸಂಪೂರ್ಣ ಭಗವದ್ಗೀತೆ ಕಲ್ತಿದ್ದಾನೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಬರೀ ಭಗವದ್ಗೀತೆಯನ್ನು ಅವನು ಕಂಠಪಾಠ ಮಾಡಿಲ್ಲ. ನೀವು ಎಲ್ಲಿ ಮಧ್ಯದಲ್ಲಿ ಕೇಳಿದ್ರು, ನಂಬರ್ಗಳು ಕೇಳಿದ್ರು, ಪೇಜಾವರ ಸ್ವಾಮಿಗಳು ಅವನನ್ನು ಪರೀಕ್ಷೆ ಮಾಡಿದ್ರು ಚೆನ್ನೈನಲ್ಲಿ. ಆವಾಗ ಉವಾಚ ಉವಾಚ 2ನೇ ಉವಾಚ 3ನೇ ಉವಾಚ ಈ ಥರ ಎಲ್ಲ ಕೇಳಿ ಪರೀಕ್ಷೆ ಮಾಡಿದರು. ಅಲ್ಲಿ ತುಂಬ ಚೆನ್ನಾಗಿ ಪರೀಕ್ಷೆ ಕೊಟ್ಟ. ಅವ್ರ ಹತ್ರ ಬೇಷ್ ಅನ್ಸ್ಕೊಂಡು ಆಶೀರ್ವಾದ ತಗೊಂಡು ಬಂದ. ಹಾಗೆ ಕೇವಲ ಭಗವದ್ಗೀತೆ ಕಲ್ತಿಲ್ಲ, 18 ಸಾರಿ ಭಗವದ್ಗೀತೆಯನ್ನು ಬರೆದ ಕೈಯಲ್ಲಿ. ಸಂಸ್ಕೃತದಲ್ಲಿ 9 ಬುಕ್ಕು, ಆಮೇಲೆ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಎಲ್ಲ ಬರೆದ, ಕೈಯಲ್ಲಿ ಬರೆದ. ದಿನ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಪ್ರತಿದಿನ ಅವನು ಭಗವದ್ಗೀತೆ ಒಂದು ಸ್ವಲ್ಪನಾದರೂ ಬರೆದೇ ಶಾಲೆಗೆ ಹೋಗ್ತಿದ್ದ. ಈತ ಒಟ್ಟು 4 ಭಾಷೆಗಳಲ್ಲಿ ಅಂದರೆ ಕನ್ನಡದಲ್ಲಿ 4 ಬಾರಿ, ಹಿಂದಿಯಲ್ಲಿ 3 ಬಾರಿ, ಸಂಸ್ಕೃತದಲ್ಲಿ 9 ಬಾರಿ, ಇಂಗ್ಲಿಷ್ನಲ್ಲಿ 2 ಬಾರಿ ಸೇರಿದಂತೆ ಒಟ್ಟು ಒಂದು ಪುಸ್ತಕದಲ್ಲಿ 216 ಪುಟಗಳಂತೆ ಸಂಪೂರ್ಣ ಭಗವದ್ಗೀತೆಯನ್ನ ಒಟ್ಟು 18 ಬಾರಿ ಬರೆದು ಗಮನ ಸೆಳೆದಿದ್ದಾನೆ. ನಾನು ಭಗವದ್ಗೀತೆಯನ್ನ ಕಲಿಯೋದಕ್ಕೆ ಶುರು ಮಾಡಿದಾಗ ನನಗೆ 6 ವರ್ಷ ಆಗಿತ್ತು. ಕಲಿಯೋದ್ರ ಜೊತೆಗೆ ನಾನು ಮೊದಲನೇ ಪುಸ್ತಕನ ಶುರು ಮಾಡಿದ್ದೆ ಬರೆಯೋದಕ್ಕೆ. ಆದರೆ ಅದನ್ನು ಮುಗಿಸೋದಕ್ಕೆ 1 ವರ್ಷ ತಗೊಂಡೆ. ಏನಕ್ಕಂದರೆ ನಾನು ದಿನಕ್ಕೆ 1-2 ಅಷ್ಟಶ್ಲೋಕವನ್ನು ಬರೀತಿದ್ದೆ. ಅದಾದಮೇಲೆ ನಾನು 8ನೇ ವಯಸ್ಸಿಗೆ ಪೂರ್ತಿ ಭಗವದ್ಗೀತೆಯನ್ನು ಕಲ್ತಿದ್ದಾಗ ನಾನು 3 ಪುಸ್ತಕವನ್ನು ಬರೆದಿದ್ದೆ. ಅದಾದಮೇಲೆ ನಾನು ಭಗವದ್ಗೀತೆಯನ್ನು ಕಲ್ತಿದ್ದೆ, ಫ್ರೀ ಆಗಿದ್ದೆ ನಾನು. ಅದಾದಮೇಲೆ ನಾನು 2 ತಿಂಗಳಲ್ಲಿ 1 ಪುಸ್ತಕನ ಬರೆದೆ, ಅಂದರೆ 4ನೇ ಪುಸ್ತಕವನ್ನು ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನಾನು ಉಡುಪಿಗೆ ಹೋದೆ. ಉಡುಪಿಲಿ ಸ್ವಾಮಿಗಳು ನೀನು ಬರೆದಿದ್ಯಾ ಅಂತ ಹೇಳ್ಬಿಟ್ಟು ತುಂಬ ಆಶ್ಚರ್ಯಪಟ್ಟು ಅವರು ನನ್ನ ಚೆನ್ನಾಗಿ ಮಾತಾಡ್ಸಿದ್ರು. ಅದಾದಮೇಲೆ ನಾನು ಪ್ರತಿ ಸಲ ಊರಿಗೆ ಹೋದಾಗ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ತಂಗಿ ಜೊತೆ ಕನಿಷ್ಠ 1 ಅಧ್ಯಾಯ ಆದರೂ ನಾನು ಪಾರಾಯಣ ಮಾಡಿಬಿಟ್ಟು ಬರ್ತಿದ್ದೆ. ಅದ್ವೈತ್ನ ತಂದೆ ತನ್ನ ಜೀವನೋಪಾಯಕ್ಕಾಗಿ ಬೆಂಗಳೂರಿನಲ್ಲಿ ಚಹಾ ಅಂಗಡಿ ಇಟ್ಟುಕೊಂಡಿದ್ದು ಜೀವನ ಸಾಗಿಸುತ್ತಿದ್ದಾರೆ. ತಮ್ಮ ಮಗನ ಆಧ್ಯಾತ್ಮಿಕ ಒಲವಿನ ಬಗ್ಗೆ ಗಮನಿಸಿದ್ದ ಅವರು ಬಾಲ್ಯದಿಂದಲೇ ತಮ್ಮ ಉತ್ತಮ ಸಂಸ್ಕಾರವನ್ನ ನೀಡುತ್ತಾ ಭಾರತೀಯ ಸಾಂಪ್ರದಾಯಿಕ ಪರಂಪರೆಯ ಶಿಕ್ಷಣವನ್ನ ನೀಡಬೇಕು ಎಂಬ ಉದ್ದೇಶವನ್ನ ಇಟ್ಟುಕೊಂಡಿದ್ದರು. ಶಾಲೆ ಪೂರ್ಣಪ್ರಮತಿ ಶಾಲೆ. ನನ್ನ ಗುರುಗಳು ಬನ್ನಂಜೆ ಗೋವಿಂದಾಚಾರ್ಯರು ಯಾವಾಗಲೂ ಹೇಳ್ತಾ ಇದ್ದಿದ್ದು, ನಮಗೆ ಶಿಕ್ಷಣ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಶಿಕ್ಷಣ ಅಂದರೆ ಮೆಕಾಲೆ ಶಿಕ್ಷಣ ಅಲ್ಲ, ನಮ್ಮದೇ ಆದಂಥ ಶಿಕ್ಷಣ ಪದ್ಧತಿ ಇದೆ, ಅದನ್ನು ಇವತ್ತು ಯಾರೂ ಕಲಿತಾ ಇಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊತಾ ಇದ್ರು. ನನಗೆ ಅಂಥ ಶಿಕ್ಷಣ ಕೊಡಬೇಕು, ನಮ್ಮ ದೇಶೀಯ ಶಿಕ್ಷಣ ಅಂತ ಇತ್ತು. ಹಾಗೆ ನಮ್ಮ ಪೇಜಾವರ ಸ್ವಾಮಿಗಳು, ದೊಡ್ಡ ಸ್ವಾಮಿಗಳು ಅವ್ರ ಮಾರ್ಗದರ್ಶನದಲ್ಲಿ ಅವರು ಇದ್ದಾಗಲೇ ಪೂರ್ಣಪ್ರಮತಿ ಅಂತ ಶಾಲೆ ಪ್ರಾರಂಭ ಮಾಡಿದರು. ಅದೇ ಶಾಲೆಯಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ, ಈಗ 5ನೇ ಕ್ಲಾಸು. ಪುಸ್ತಕವನ್ನ ನನಗೆ ಆ ನ್ಯೂಸ್ ಪೇಪರ್ ಬಂದ ಮೇಲೆ ನನಗೆ ಬರೆಯೋದಕ್ಕೆ ಇನ್ನೂ ಇಂಟ್ರೆಸ್ಟ್ ಬಂತು. ನಾನು ಅದಾದ್ಮೇಲೆ 1 ವರ್ಷದಲ್ಲಿ 14 ಪುಸ್ತಕವನ್ನ ಬರೆದೆ. ನಾನು ಸಾರ್ಥಕ ಆಯಿತು ನಾನು ಕಲ್ತಿದ್ದು ಅಂತ ನನಗಂತೂ. ಏನಕ್ಕಂದ್ರೆ ದೇವಸ್ಥಾನದಲ್ಲಿ ಎಲ್ಲೇ ಹೋದಲ್ಲಿ ನನಗೆ ಪ್ರೀತಿ ಗೌರವ ಇದನ್ನೆಲ್ಲ ಕೊಟ್ಬಿಟ್ಟು ಸನ್ಮಾನ ಎಲ್ಲ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಪ್ರಪಂಚದ ಶ್ರೇಷ್ಠವಾದ ಒಂದು ಗ್ರಂಥವನ್ನು ನೀನು ಬರೆದಿದ್ಯಾ ಮತ್ತೆ ಕಲ್ತಿದ್ಯಾ, ನಿನಗೆ ಕೃಷ್ಣ ಪರಮಾತ್ಮ ಒಳ್ಳೇದು ಮಾಡೇ ಮಾಡ್ತಾನೆ ಅಂದ್ರೆ ನಾನು ಬರೆದಿದ್ದನ್ನೆಲ್ಲ ನಾನು ಕೃಷ್ಣನಿಗೆ ಅರ್ಪಣೆ ಮಾಡಿದೆ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣೆ.